ಇಡೀ ದೇಶ ಕುದಿತಾ ಇದೆ, ಭಾರತೀಯ ರಕ್ತ ಕುದಿತಾ ಇದೆ. ಯಾವಾಗ ಪ್ರತೀಕಾರ? ಎಲ್ಲರೂ ಕೇಳ್ತಿರುವಂಥದ್ದು ಒಂದೇ ಪ್ರಶ್ನೆ, ಪ್ರತೀಕಾರ ಯಾವಾಗ? ಪಾಕಿಸ್ತಾನ ಮುಟ್ಟಿ ಮುಟ್ಟಿ ನೋಡ್ಕೋಬೇಕು. ಆ ರೀತಿಯ ಪ್ರತೀಕಾರ ಯಾವಾಗ ಕೊಡ್ತೀರಿ? ಯಾವ ರೀತಿಯಲ್ಲಿ ಕೊಡ್ತೀರಿ? ಈಗಾಗಲೇ ನಿನ್ನೆ ಬೇರೆ ಬೇರೆ ರೀತಿಯಲ್ಲಿ ಯುದ್ಧ ಶುರುವಾಗಿದೆ, ಜಲಯುದ್ಧ ಶುರುವಾಗಿದೆ. ಇನ್ನು ಮೇಲಿಂದ ಅಷ್ಟು ಸುಲಭವಾಗಿ ನದಿಯ ನೀರನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಮಾಸ್ಟರ್ ಸ್ಟ್ರೋಕನ್ನು ಕೊಡಲಾಗಿದೆ. 110 ಜನ ಇರಬೇಕು ರಾಜತಾಂತ್ರಿಕ ಕಚೇರಿನಲ್ಲಿ, 30 ಜನ ಕಳಿಸಲಾಗಿದೆ. ಬಹುಶಃ ರಾಜತಾಂತ್ರಿಕರೇ ಅವರವ್ರ ಮನೆ ಕಸ ಗುಡಿಸ್ಕೋಬೇಕು ಅಂಥ ಒಂದು ಸ್ಥಿತಿ. ಹೀಗೆ ಭಾರತ ನಿನ್ನೆ ದಿಟ್ಟ ಹೆಜ್ಜೆಯನ್ನಿಟ್ಟಿದೆ. ಇದು ಆರಂಭ ಮಾತ್ರ. ಮುಂದಿನ ದಿನಗಳಿದೆಯಲ್ಲ, ಮುಂದಿನ ದಿನಗಳು ಇದಕ್ಕಿಂತ ಘೋರವಾಗಿರ್ತವೆ. ಯಾಕಂದರೆ ಭಾರತ ಈಗಾಗಲೇ ನಿರ್ಧಾರ ಮಾಡೇ ಆಗಿದೆ. ಮುಂದೆ ಪಾಕಿಸ್ತಾನಕ್ಕೆ ಮಾರಿ ಹಬ್ಬ ನಿಶ್ಚಿತ, ಯಾವುದೇ ಕಾರಣಕ್ಕೂ ಬಿಡುವಂಥ ಪ್ರಶ್ನೆ ಇಲ್ಲ. ಇದೆಲ್ಲದರ ಜೊತೆಗೆ ಎಷ್ಟು ಜನ ಮೃತಪಟ್ಟಿದ್ದಾರೆ ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಜೊತೆಗೆ ಕನ್ನಡಿಗರು ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಈಗಾಗಲೇ 2 ಕನ್ನಡಿಗರ ಮೃತದೇಹ ಬೆಂಗಳೂರನ್ನು ತಲುಪಿದೆ. ಭರತ್ ಭೂಷಣ್ ಅವರ ಅಂತಿಮ ದರ್ಶನವನ್ನು ಮುಖ್ಯಮಂತ್ರಿಗಳು ಪಡೆದಿದ್ದಾರೆ. ಮತ್ತಿಕೆರೆಯ ನಿವಾಸದಲ್ಲಿ ಭರತ್ ಅಂತಿಮ ದರ್ಶನ. ಉಗ್ರರ ಗುಂಡೇಟಿಗೆ ಬಲಿಯಾದಂಥ ಭರತ್, ಸಿಎಂ ಸಮಾಧಾನ ಹೇಳಿದರು, ಸಾಂತ್ವನ ಹೇಳಿದರು. ಆದರೆ ಎಲ್ಲಿ ಸಮಾಧಾನ, ಎಲ್ಲಿ ಸಾಂತ್ವನ? ಯಾರಿಗೆ ಮುಟ್ಟುತ್ತೆ, ಯಾರಿಗೆ ತಟ್ಟುತ್ತೆ? ಅವರ ತಾಯಿ ಗೋಳಿಟ್ಟುಬಿಟ್ರು. ಗೊತ್ತೇ ಇರಲಿಲ್ಲ ಆಕೆಗೆ ಹೀಗೆಲ್ಲ ಆಗಿದೆ ಅಂತ. ಒಂದು ಕ್ಷಣ ಕೇಳಿದಂಥ ಸಂದರ್ಭದಲ್ಲಿ ನಿನ್ನೆ ಬೆಚ್ಚಿ ಬಿದ್ದುಬಿಟ್ರು, ಏನಿದು ಅಂತ. ತಂದೆ ತಾಯಿಗಳಿಗೆ ವಯಸ್ಸಾಗಿರುತ್ತೆ, ಬೇರೆ ಬೇರೆ ಸಮಸ್ಯೆಗಳಿರ್ತವೆ, ಕೆಲವರು ಹೇಳಲ್ಲ. ಒಬ್ಬ ತಂದೆ ತನ್ನ ಮಗ ಹೋಗಿದ್ದಾನೆ ಅಂತ ಪತ್ರಿಕೆ ಮುಖಾಂತರ ನೋಡಿ ಶಾಕ್ ಆದರು. ಏನಿದು ಹಿಂಗಾಗಿದೆ ಅಂತ. ಸಿದ್ದರಾಮಯ್ಯನವ್ರ ಎದುರು ಅವರ ಪತ್ನಿ ಕಣ್ಣೀರು ಹಾಕಿದ್ರು. ನಮ್ಮ ದೇಶ ಸ್ವಾಮಿ, ನಮ್ಮ ದೇಶ, ನಮ್ಮ ನೆಲ. ಅರೆ, ನಮ್ಮ ಮನೆಯಲ್ಲಿ ನಾವು ಅಡುಗೆ ಮನೆಗೆ ಹೋಗೋಕ್ಕೆ, ರೂಮಿಗೆ ಹೋಗೋಕ್ಕೆ, ಹಾಲಿಗೆ ಹೋಗೋಕ್ಕೆ ಕೇಳಬೇಕಾಗತ್ತೆ ನಾವು. ಹಂಗೇನೇ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಭಾರತೀಯರ ನೆಲ ಇದು. ಕಣಕಣವೂ ಭಾರತಮಯ. ಪರೀಕ್ಷೆ ಮುಗಿಸ್ಕೊಂಡು ರಜೆ ಇದ್ದಂಥ ಸಂದರ್ಭದಲ್ಲಿ ಸಂತಸ ಸಂಭ್ರಮದಿಂದ ಇರಬೇಕು ಅಂತ ಹೋದಂಥವ್ರು ಹೆಣವಾಗಿ ಮನೆಗೆ ಬರ್ತಾರೆ ಅಂತಂದ್ರೆ ಇದಕ್ಕಿಂತ ಅವಮಾನಕರ ಸಂಗತಿ ಇನ್ನೊಂದಿದೆಯಾ? ಇಡೀ ಭಾರತೀಯರ ರಕ್ತ ಕುದಿತಾ ಇದೆ, ಕೊತ ಕೊತ ಕುದಿತಾ ಇದೆ. ಎಲ್ಲರ ಪ್ರಶ್ನೆ ಒಂದೇನೇ, ಯಾವಾಗ, ಯಾವ ರೀತಿ ವಾಪಸ್ ಕೊಡ್ತೀರಿ? ಮುಟ್ಟಿ ಮುಟ್ಟಿ ನೋಡ್ಕೋಬೇಕು, ಆ ರೀತಿ ಯಾವಾಗ ಕೊಡ್ತೀರಿ ಅಂತ. ಹಿಂದೆ ಪ್ರಧಾನಮಂತ್ರಿಗಳು ಒಂದು ಮಾತು ಹೇಳಿದರು, ಪಾಕಿಸ್ತಾನ ಇದೇ ರೀತಿಯ ದುಷ್ಟತನ ತೋರಿಸ್ತಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ, ಯಾವಾಗ ಮಾಡ್ತೀವಿ, ಅದರ ನಿರ್ಧಾರವೂ ನಮ್ಮದೇ, ಅದನ್ನು ಮಾಡುವಂಥದ್ದು ಆ ಸಮಯವೂ ಕೂಡ ನಮ್ಮದೇನೇ. ಅದರ ಪರಿಣಾಮವನ್ನು ಮಾತ್ರ ನೀವು ಎದುರಿಸ್ತೀರಿ ಅಂತ. ಬಹುಶಃ ಅಂಥ ಪರಿಣಾಮವನ್ನು ಎದುರಿಸಲಿಕ್ಕೆ ಪಾಕಿಸ್ತಾನ ಈಗ ಸಿದ್ಧವಾಗಬೇಕು. ನಮ್ಮ ಹಂಗಲಿ ಬದುಕಿರುವಂಥ ಒಂದು ಪಾಕಿಸ್ತಾನ ದರಿದ್ರ ರಾಷ್ಟ್ರ, ದರಿದ್ರ ಮನಸ್ಥಿತಿ, ಯೋಗ್ಯತೆ ಇಲ್ಲದಂಥ ಜನಗಳು, ಯೋಗ್ಯತೆ ಇಲ್ಲದಂಥ ನಾಯಕರು. ಯಾವನಾದರೂ ಭಿಕ್ಷೆ ಕೊಟ್ಟರೆ ಮಾತ್ರ ಅವ್ರ ಬದುಕು, ತಿರಿದು ತಿನ್ನೋರಿಗಿಂತ ಕಡೆ ಅಂತ ಯೋಗ್ಯತೆ ಇಲ್ಲದಂತ ಇರುವಂಥ ಪಾಕಿಸ್ತಾನಿಗಳು.